ಅವಳನ್ನು ಕೂತ್ಕಳಿಸಿದ್ದು ಅಟ್ಟು ಕೂಡ್ತು ಹುಡುಗಿ ಪಾಪ ನೋಡಿ ನಂಗೋಸ್ಕರ ಕೂಗಿ ಕೂಗಿ ಕೂತ್ಕೊಂಡಿದ್ದು. ಇಂಥ ಸೊಸೆ ಎಲ್ಲಿಯಾದ್ರೂ ಸಿಗ್ತಾರ? ಶೈ ಆಗ್ತಾ ಉಂಟು ಅಲ್ಲಿ ನೋಡಿ ಎಷ್ಟು ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ. ಹೇಳು ದೀಪು, ಅವಳು ದಿವ್ಯಾ. ಇದು ಬಜಾರಿ ಅಲ್ಲ? ಹರೇ ಕೃಷ್ಣ, ಶುಭ ದಿನ ಗೈಸ್. ನೋಡಿ ಇಂಟ್ರೆಸ್ಟ್ ಅಲ್ಲಿ ಹೊರಡ್ಲಿಕ್ಕೆ ರೆಡಿ ಆಗಿದ್ದಾರೆ ನನ್ನನ್ನು ಬಿಟ್ಟು. ಅಮ್ಮ ಮಗಳು ಐರನ್ ಹೊಡಿತಿದ್ದಾಳೆ. ಸ್ವಲ್ಪ ಆದ್ರೂ ಬೇಸರ ಉಂಟ ಮುಖದಲ್ಲಿ. ಅತ್ತೆಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಓಯ್ ನೈ ಡಾಗಿ, ಓಯ್ ಪುಲೆ ತುಂಬ ಇದೆಯಾ? ಸತ್ಯಕ್ಕೆ ಹೋಗ್ತಿದ್ದಾಳೆ. ಹೇಗಿದೆ ಅಮ್ಮ ನೆರೆಯದ ಮಗ? ಡ್ರೆಸ್ ಪಾಡೋದಿಲ್ಲ ಇದಾದ ನೆರಿಯಾರು ತೋಜೋಡು ಮಕ್ಕ ಬುಲಿಪ್ನ ಹೊರಟ್ರು ಗೈಸ್. ಮಗಳನ್ನ ಬಿಟ್ಟು ಹೋಗ್ತಿದ್ದಾರೆ ನನಗೋಸ್ಕರ. ಅವಳನ್ನು ಕೂತ್ಕಳಿಸಿದ್ದು ಅಟ್ಟು ಕೂಡ್ತು ಹುಡುಗಿ ಪಾಪ. ಹೊರಟು ಕೂತದ ಅವಳು. ಅವಳಿಗೆ ಕೂರ್ಲಿಕ್ಕೆ ಮನಸ್ಸುಂಟು, ಇವರು ಬಿಡುದಿಲ್ಲ. ಬೈ ಬೈ ಶೂ. ಅಲ್ಲ ಗಂಚಲತ್ತು ತಾಯ್ ಸರಿ ಗಟ್ಟಿ ಗುರ್ಲೆ ಬಾಯ್. ಸೀತಾ ಕೂತ್ಲಿಗೆ ಸೀತಾ ಪಾಪ ನನಗೋಸ್ಕರ ಕೂತದಲ್ಲ ಆಯ್ತಾ. ಅಲ್ಲಿದೆ ಅಂತಕ್ಕೆ ಅವಳಿಗೆ ಪಾಪ ಪೂರ ಕಾಸಿತ್ತು. ಈಗ ಅಮ್ಮ ಒಬ್ಬರೇ ಹೋಗ್ಲ ಅಂತ ಬೇಜಾರು. ನನ್ಗೆ ಆದ್ರೀಗ ಮೂವಿಗೆ ಹೋಗ್ಬೇಕಿಲ್ಲ, ಬೇಗ ಬೇಗ ಕೆಲಸ ಮಾಡುವ. ನಾವಂತೂ ಇಂತು ಫಿಲ್ಮಿಗೆ ಹೊರಟ್ವಿ. ಇತ್ತ ಕೂಡ ಕೂತಿದ್ದು ಖುಷಿ ಆಯ್ತು ನಂಗೆ. ಒಂದು ಕಂಪನಿ ಸಿಕ್ಕಿದಾಯ್ತು. ಪ್ರಿಯಾಕ ಬೆಳಿಗ್ಗೆ ಕಾಲ್ ಮಾಡಿದ್ರು ಹೋಗೋಣ ಮಾತ್ರ, ಹೋಗೋದಾ ಬೇಡ ಅಂತಿದ್ದೆ. ಮತ್ತೆ ಇವಾಗ ಇವಳು ಕೂಡ ಇದ್ದಾಳಲ್ಲ ಹೋಗುವ ಅಂತ. ನೋಡಿ ನನ್ಗೋಸ್ಕರ ಕೂಗಿ ಕೂಗಿ ಕೂತ್ಕೊಂಡಿದ್ದು. ಇಂಥ ಸೊಸೆ ಎಲ್ಲಿಯಾದ್ರೂ ಸಿಗ್ತಾರ? ಹೋಗ್ತೇವೆ, ಲೇಟ್ ಆಯ್ತು. 11 ಗಂಟೆಗೆ ಶೋ, 10:30 ಆಯ್ತು. ಇನ್ನು ಪುತ್ತೂರಿಗೆ ಅರ್ಧ ಗಂಟೆದಲ್ಲಿ ಊಟ ಮುಟ್ಟುದು ನಾವು. ಅಮ್ಮ ಇದ್ದದಕ್ಕೆ ಹೋಗ್ತಾ ಇರುದು ನಾನು. ಅಮ್ಮ ಅಜ್ಜ ಎಲ್ಲ ಇದ್ದಾರಲ್ಲ, ಅತ್ತೆ ಅನ್ಬಿಟ್ಟು ಇಲ್ಲಿದ್ದೆ ಹೋಗ್ತಿರ್ಲಿಲ್ಲ. ಅಮ್ಮ ಇದ್ದಿದ್ದಕ್ಕೆ ಅದೊಂದು ಹೆಲ್ಪ್ ಆಯ್ತು ನನಗೆ. ಮನಜಕ್ಕ ನಾನು ಸಹ ಕರ್ದೆ, ಅವ್ರು ಬರಲ್ಲ ಅಂತ, ಅವ್ರ ಅಮ್ಮ ಇದ್ದಾರಲ್ಲ ಹಾಗೆ. ಓ ಪ್ರಿಯಕ್ಕ ಸತ್ಯ ಬೈತಾರೆ. 11 ಗಂಟೆಗೆ ಹೌದಾ ನಾವು ಗೊತ್ತಾಗುದು. ಮತ್ತೆ ಅಲ್ಲಿ ಹೋಗಿ ಟಿಕೆಟ್ ಎಲ್ಲ ಮಾಡಿಸಿ ಆಗಿದೆ. ಕಾರಲ್ಲಿ ಪೆರ್ಲಾಪ್ ತನಕ ಹೋಗಿ ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಪ್ರಿಯಕ್ಕನ ಪಿಕಪ್ ಮಾಡಿ ಮಾಣಿಗೆ ಹೊರಟ್ವಿ. ಮಾಣಿಯಲ್ಲಿ ಇಳಿದು ಹೋಗೋಷ್ಟರಲ್ಲಿ ಬಸ್ ಬಂತ. ಅಷ್ಟೊತ್ತಿಗೆ ಬಸ್ ಬರೋಷ್ಟೊತ್ತಿಗೆ ರಿಕ್ಷಾದವ್ರು ಹೇಳಿದರು ಪರವಾಗಿಲ್ಲ ಅಮೌಂಟ್ ಆಮೇಲೆ ಕೊಡಿ ನೀವು, ಇವಾಗ ಹೋಗಿ ಅಂದರೆ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿತ್ತು. ನಾವು ಮಾತಾಡುವಾಗ ಅವ್ರು ಕಿವಿ ಕೊಡ್ತಾಯಿದ್ರು. ಹಾಗಾಗಿ ಅಮೌಂಟ್ ಮತ್ತೆ ಗೂಗಲ್ ಪೇ ಮಾಡೋಣ ಅಂತ ಬಸ್ಸಲ್ಲಿ ಹೊರಟ್ವಿ. ನಾವು ಬಸ್ಸಲ್ಲಿ ಹತ್ತಿ ಸ್ವಲ್ಪ ದೂರ ಆಗೋಷ್ಟೊತ್ತಿಗೆ ಒಂದು ಮಳೆ ಬಂತು ನೋಡಿ. ಗ್ರಹಚಾರಕ್ಕೆ ನಾವೊಂದು ಛತ್ರಿನೂ ತಂದಿರಲಿಲ್ಲ, ಆದರೂ ಧೈರ್ಯ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಗೆ ಹೋಗುವಾಗ ಮಳೆ ಕಡಿಮೆ ಆಗ್ಬೋದು ಅಂತ. ಸೊ ಪುತ್ತೂರು ಬಸ್ ಸ್ಟ್ಯಾಂಡ್ಗೆ ಬರುವಾಗ ಮಳೆ ಒಂದು ಸ್ವಲ್ಪ ಕಡಿಮೆ ಆಯಿತು. ಬಸ್ ಸ್ಟ್ಯಾಂಡಿಂದ ಓಡ್ಕೊಂಡು ಬಂದು ರಿಕ್ಷಾದಲ್ಲಿ ಬಂದು ಅಲ್ಲಿಂದ ನಾವು ಮಾಲ್ ಕಡೆ ಹೊರಟ್ವಿ.
ಇವರು JL ಮಾಲಲ್ಲಿ ಭರತ್ ಸಿನಿಮಾದಲ್ಲಿ ನಮಗೆ ಮೂವಿ ನೋಡಲಿಕ್ಕೆ ನಾವು ಹೋಗುವಾಗ ಒಂದು 1/4 ಗಂಟೆ ಲೇಟ್ ಆಗಿತ್ತು, ಆದರೂ ಪರವಾಗಿಲ್ಲ ಅಂತ ಕಲ್ಜಿಗ ಮೂವಿ ಟಿಕೆಟ್ ತಗೊಂಡು ಮೂವಿ ನೋಡೋದಕ್ಕೆ ಹೊರಟ್ವಿ. ನಾವು ಹೋಗುವಾಗ ನಮ್ಮ ಅರ್ಜುನ್ ಕಾಪಿಕಾಡ್ ಎಂಟ್ರಿ ಆಗ್ತಾ ಇತ್ತು, ಹೀರೋ ಎಂಟ್ರಿ ಆಗ್ತಾ ಇತ್ತು ಅಷ್ಟೇ. ಸೊ ಹಾಗಾಗಿ ಅಷ್ಟೇನು ಬೇಜಾರಾಗಲಿಲ್ಲ, ಒಂದು 10 ನಿಮಿಷ ಆ ಫಿಲ್ಮ್ ಮಿಸ್ ಆಗಿರ್ಬೋದು ಅಂತ. ಮೂವಿ ಬಗ್ಗೆ ಹೇಳಿದ್ರೆ ಮೂವಿ ತುಂಬಾ ಚೆನ್ನಾಗಿತ್ತು, ತುಂಬ ಸಿಂಪಲ್ ಆಗಿರೋ ಕತೆ. ಅಂದರೆ ತುಳುನಾಡಿನ ಜನಗಳು ಯಾವ ಥರ ಕೊರಗಜ್ಜನನ್ನು ನಂಬ್ತಾರೆ, ಕೊರಗಜ್ಜ ಯಾವ ಥರ ಅವರ ನಂಬಿಕೆಗೆ ಜೊತೆಯಾಗಿ ಇರ್ತಾರೆ ಅನ್ನೋದು ಕಥೆಯ ಸಾರಾಂಶ. ಹಾಗೆ ಇದರಲ್ಲಿ ದೈವಕ್ಕೆ ಅಪಮಾನ ಮಾಡಬಾರ್ದು ಅನ್ನೋ ಒಂದು ಕಂಟೆಂಟ್ ಕೂಡ ಇಟ್ಟಿದ್ದಾರೆ. ದೈವಕ್ಕೆ ಅಪಮಾನ ಮಾಡಿದರೆ ಏನೆಲ್ಲ ಆಗತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಖಂಡಿತ ನಿಮ್ಮ ಕಡೆ ಈ ಫಿಲ್ಮ್ ಬಂದರೆ ಖಂಡಿತ ಒಂದ್ಸಲ ನೋಡೋದನ್ನು ಮರಿಬೇಡಿ. ಹಾಗೆ ನನಗಂತೂ ಮೂವಿ ಸಿಂಪಲ್ ಆಗಿ ಇಷ್ಟ ಆಯಿತು, ನಮ್ಮ ಮನೆ ಕತೆ ಥರನೇ ಇತ್ತು. ನೀವು ಒಂದ್ಸಲ ನೋಡಿ. ದುಡ್ಡನ್ನು ತಂದಿದ್ದೆ. ಎಷ್ಟು ವರ್ಷ ಕಾಯಬೇಕು? ಅದೆಂತ ಗೊತ್ತ ನಮಗೆ, ಅಜ್ಜನ ಮೇಲೆ ನೀನು ಭಕ್ತಿ ಅಚ್ಚೆ ಹಾಕಿ ತೋರಿಸ್ಬೇಕಂತ ಏನಿಲ್ಲ. ಅಜ್ಜನನ್ನು ನೀನು ತುಂಬಾ ಭಕ್ತಿಯಿಂದ ಮನಸಾರೆ ನಂಬಿದ್ರೆ ನೀನು ಎಲ್ಲೇ ಇರು, ಎಲ್ಲೇ ಹೋಗು, ನೀನ್ ಬೆನ್ನಿಂದೆ ಅಜ್ಜ ಬಂದೇ ಬರ್ತಾರೆ. ಮೂವಿ ನೋಡ್ತಾ ನೋಡ್ತಾ ನಮಗೆ ಕಾಂತಾರ ಮೂವಿ ಅಂತೂ ಖಂಡಿತ ಒಂದ್ಸಲ ನೆನಪಾಗುತ್ತೆ. ಹಾಗೆ ಕೊರಗಜ್ಜನ ಬಗ್ಗೆ ನಂಬಿಕೆ ಕೂಡ ಜಾಸ್ತಿ ಆಗುತ್ತೆ. ಶುದ್ಧ ಮನಸ್ಸಿಂದ ಬೇಡ್ಕೊಂಡ್ರೆ ದೇವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಅವರು ಇದ್ರು ಅನ್ನೋದಕ್ಕಿಂತ ಯಾವಾಗಲೂ ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಂಡ್ರೆ ಖಂಡಿತ ದೇವರು ನಮಗೆ ಸಹಾಯ ಯಾವಾಗಲೂ ಮಾಡೇ ಬರ್ತಾರೆ. ಓಕೆ, ಖಂಡಿತ ನೀವು ಈ ಮೂವಿನ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಕಡೆ ಥಿಯೇಟರ್ಗೆ ಬಂದಾಗ ಖಂಡಿತ ಒಂದ್ಸಲ ನೋಡೋದನ್ನು ಮರಿಬೇಡಿ. ಹಾಗೆ ದೈವಾರಾಧನೆ ಅನ್ನೋದು ನಮ್ಮ ತುಳುನಾಡಿನ ಹಕ್ಕು, ಅದು ತುಳುನಾಡಿಗೆ ಮಾತ್ರ ಸೀಮಿತವಾಗಿರಲಿ. ಇಂತಹ ಮೂವಿಗಳನ್ನು ನೋಡಿ ಭಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕೇ ವಿನಃ ಅದನ್ನು ತಂದು ಬೀದಿಯಲ್ಲಿ ನಿಲ್ಲಿಸುವಂತಹ ಕೆಲಸನ ಯಾರು ಮಾಡಬೇಡಿ. ಮನಸ್ಸಲ್ಲೇ ಭಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ, ಮನಸಾರೆ ದೈವ ಹಾಗೆ ದೇವರುಗಳನ್ನು ನೆನೆಸ್ಕೊಂಡು ನಮ್ಮ ಕೆಲಸನ ಮಾಡ್ತಾ ಹೋಗೋಣ ಅಷ್ಟೇ. ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ದೈವಗಳನ್ನು ಬೀದಿಗೆ ತಂದು ನಿಲ್ಲಿಸುವಂತಹ ಕೆಲಸ ಯಾವತ್ತಿಗೂ ಬೇಡ. ಓಕೆನಾ? ನೋಡಿ ಬಂದೆ ನಾನು ಹೊಟ್ಟೆಗೆ ತಿನ್ನುವಂತ ನಾನು ಸಮೋಸದೆ ನೋಡಿ, ಇವರು ಪಾನಿಪುರಿಗೆ ವೈಟಿಂಗ್. ಹೇಗಿತ್ತು ಮೂವಿ? ಅಂದ್ರೆ ಕೊರಗಜ್ಜ ಹೆಂಗೆ ಹೇಗಿತ್ತಮ್ಮ? ಇದು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮ್ಗೆ, ಚೆನ್ನಾಗಿತ್ತು. ಒಮ್ಮೆ ಕಾಂತಾರ ನೆನಪಾಗತ್ತೆ ಅಲ್ಲ, ಒಂದು ಸೀನಲ್ಲಿ ಕಾಂತಾರ ನೆನಪಾಗತ್ತೆ. ನೀವು ಒಮ್ಮೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಮತ್ತೆ ಸಮೋಸ ಎಲ್ಲ ತಿಂದಾದ್ಮೇಲೆ ಅಕ್ಕನಿಗೆ ಒಂದು ಬ್ಲೌಸ್ ಪೀಸ್ ಏನೋ ಬೇಕಿತ್ತಂತೆ. ಅಲ್ಲೇ ಹತ್ರದಲ್ಲಿದ್ದ ಒಂದು ಶಾಪ್ಗೆ ಹೋಗಿ ಬ್ಲೌಸ್ ಪೀಸ್ ಎಲ್ಲ ತೆಕ್ಕೊಂಡು ನಮ್ಮ ಮನೆ ದಾರಿನ ನಾವು ಹಿಡಿದ್ವಿ. ಮತ್ತು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಊರಿಗೆ ನಾವು ಹೊರಟ್ವಿ. ಹಾಗೆ ಬರುವಾಗ ಅಜ್ಜಿ ಎಲ್ಲ ತರೋಕ್ಕೆ ಹೇಳಿದರು. ಹಾಗಾಗಿ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ಕೆಮ್ಮಣ್ಣ ಹತ್ರ ಇರೋ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ನೋಡುವಾಗ ಜೇನು ಕೂಡ ಸಿಕ್ತು ನನಗೆ ನೋಡೋಕ್ಕೆ. ಜೇನು ಗುಡ್ ಗೊತ್ತಲ್ಲ, ನಾವು ಸಣ್ಣವರಿರುವಾಗ ತಿಂತಿದ್ವಿ. ಅದನ್ನ ತೆಗೊಂಡು ನಾನು ಹಿತ ತಿನ್ಕೊಂಡು ಮನೆಗೆ ಬಂದ್ವಿ. ಟೀ ಎಲ್ಲ ಆಯ್ತು, ಮನೆಗೆ ಬಂದು ಸ್ವಲ್ಪ ಮಲಗಿದ್ದು, ಎದ್ದು ಟೀ ಎಲ್ಲ ಮಾಡಿ ಈಗ ಮೀನು ಫ್ರೈ ಅಂತ ಸ್ವಲ್ಪ ಇತ್ತಲ್ಲ, ಈಗ ಹನಿಯವರಿಗೆ ಗೊತ್ತಿಲ್ಲ. ನಾವು ಸ್ನಾನ ಮಾಡ್ತಾ ಉಂಟು, ಫಿಲ್ಮಿಗೆ ಹೋಗಿದ್ದು ಗೊತ್ತಾದ್ರೆ ಬೈಗಳು ಉಂಟು, ಹೇಳ್ಬೇಡ ಅಂತ ಹೇಳ್ದೆ ತನ್ನ ಹತ್ತಿರ. ಅವಳು ನೋಡುದಿಲ್ಲ, ಒಳ್ಳೆ ಸ್ಟೋರಿ ಎಲ್ಲ ನೋಡಿದ್ರೆ ವಾಟ್ಸಪ್ ಅಲ್ಲಿ ಹಾಕಿಲ್ಲ ನಾನು, ಇನ್ಸ್ಟಾಗ್ರಾಮ್ಗೆ ಮಾತ್ರ ಹಾಕುದು. ಅದರಲ್ಲಿ ನೋಡಿದ್ರೆ ಸ್ವಲ್ಪ ಬೈಗಳೇ ಇರ್ಬೋದು. ನಾನು ಹೋಗುದಿಲ್ಲ, ಅಮ್ಮ ಇದ್ದಿದ್ರಿಂದ, ಅಮ್ಮ ಅಜ್ಜೆಲ್ಲ ಇದ್ದಾರಲ್ಲ ಅತ್ತೆ ಜೊತೆ ಅಂತ ಅವಾಗ ಹೇಳಿದ್ದಾನೆ, ಅದಕ್ಕಾಗಿ ಹೋಗಿದ್ದಿದ್ರೆ ಇಲ್ಲಿ ಹೋಗುದು ನಾನು. ನೋಡ್ತೀರಲ್ಲ ನೀವು, ಫಿಲ್ಮಿಗೆಲ್ಲ ತುಂಬಾ ಕಡಿಮೆ. ಕಾಂತಾರ ಬಿಟ್ರೆ ಇದೆ ನೋಡಿದ ಅಂತ. ನನ್ಗೆ ಇದು ಇಬ್ಬನಿ ತಪ್ಪಿದ ಇಳೆಯಲ್ಲಿ ನೋಡ್ಬೇಕು ಅಂತ ಆಸೆ ಇತ್ತು. ಇದು ನಮ್ಮ ಎಷ್ಟಾದ್ರು ತುಳುನಾಡಿನವರು ಮಾಡಿದ ಮೂವಿ ಎಲ್ಲ, ಹಾಗಾಗಿ ನೋಡುವ ಅಂತ ಹೋಗಿದ್ದು. ಇನ್ನೊಮ್ಮೆ ಹೇಳಿದ್ದು ಪ್ರಿಯಕ್ಕೆ, ಇನ್ನೊಮ್ಮೆ ಹೋಗುವ ಇನ್ನೊಮ್ಮೆ ಹೋಗುವ ಇಬ್ಬನಿ ತಪ್ಪಿದ ಇಳೆಯಲ್ಲಿ ನೋಡುವ ಅಂತ ಹೇಳಿದ್ರು. ಎಕ್ಸಾಮ್ ಎಲ್ಲ ಮುಗ್ದ ಮೇಲೆ ಇದೊಂದು ಚಂದ ಉಂಟಾಯ್ತಾ, ಐಕಾನಿಕ್, ಇದು ಲ್ಯಾಕ್ಮಿ ಐಕಾನಿಕ್ ಕಾಜಲ್ ನೋಡಿ. ಅಂತ ಆಗುದಿಲ್ಲ ಅಂದ್ರೆ ತುಂಬಾ ಸ್ಪ್ರೆಡ್ ಮಾಡಿದ್ರೆ ಮಾತ್ರ ಹೋಗ್ತದೆ, ಇಲ್ಲಿದ್ರೆ ಹಾಗೆ ನಿಲ್ತದೆ, ಚಂದ ಕಾಣ್ತದೆ ಕಣ್ಣಿಗೆ. ಟವರ್ ಅಲ್ಲೋ ಇನ್ನಿಬೋ ರಥ ಕೃಷ್ಣ ಇತ್ತಕ್ಕಲ್ಲ ಇಜ್ಜಿ ಮಾಮಿಲ್ಲ ಇಜ್ಜೇರು ಹನಿ ಓರಲೆಂಚ ಇತ್ತಿಂಡನಿ ಓರಲೆಂಚ ಇತ್ತಿಂಡಿಗೆ ಮಲ್ಲವೇ ಏತೇನೆ ಏತ್ ಸುಲಭ ಇತ್ತೇನೆ. ಇವರಿಗೆ ಗೊತ್ತಿಲ್ಲ, ಇವರು ಹಿತ ಹೋಗ್ತಾಳೆ ಅಂತ ಅನ್ಕ
ಅಲ್ಲ ಕತ್ತೆ ಕೆಂಡ ಅವಳ ಕತ್ತೆ ಕೇಳಿದ್ರೆ ನಾನು ಅವಳು ಇಸ್ತ್ರಿ ಆಗ್ತಾ ಇದ್ಲು ಬಟ್ಟೆಗೆ. ನಾನು ಹೋದೆ ಇತ್ತ ಹೋಗ್ಬೇಡ ವ್ಲಾಗ್ ಮಾಡ್ತಾ ಇದ್ದೆ ನಾನು. ಇವತ್ತು ನನ್ನನ್ನು ಬಿಟ್ಟು ಹೋಗ್ತಾಳೆ ಇತ್ತ ಕೂತ್ಕೊ ಅಂದ್ರು ಕೂರಲ್ಲ ಅಂತ ಹುಡುಗಿ ತಿರುಗಿ ನೋಡ್ತಾ ಇಲ್ಲ. ನೋಡುವಾಗ ಎಂತ ಕಣ್ಣಲ್ಲಿ ಬಳ ಬಳ ಬಳ. ಮತ್ತೆ ಕೂಡ ಹೊರಟೆಲ್ಲ ಆಯ್ತು. ನಾನು ಪೋಪೆ ಇಲ್ಲ ನಾನು ಹೋಗ್ತೇನೆ ಅಂತ ಮತ್ತೆ ಅವರ ಅಮ್ಮನ ಹತ್ರ ಎಲ್ಲ ಹೇಳಿ ಮತ್ತೆ ಕೂತ್ಕೊಂಡ್ಲು. ನಿಮ್ಗೆ ನೆನ್ಪುಂಟ ಅಜ್ಜಿಗೆ ಹುಷಾರಿಲ್ಲ ಇಲ್ಲಿದ್ರು ಮತ್ತೆ ನಾವು ಹಾಸ್ಪಿಟಲ್ಗೆ ಹೋದದ್ದು, ಅಲ್ಲಿಂದ ಮೂಡಿಬಿದ್ರೆಗೆ ಹೋಗ್ಬೇಕು ಇವ್ರು ಕೂಗಿದ್ದು. ನಂಗೆ ನೆನಪಿಲ್ಲ. ಆಗ ಈ ದೊಡ್ಡ ಹಾಸ್ಪಿಟಲ್ ಹಾಸ್ಪಿಟಲ್ ಬುಲ್ತಿರ್ತಾರೆ ಮುಂದ್ಕೊಳ್ ಪೋಯರ ಕೃಷ್ಣ ಗೊತ್ತು ಜೊತಾ ಕೃಷ್ಣನಿ ಕುಂದು ಕಾನದೆ ಜೇನ್ಗೂಡು ಚೊಪ್ಪ ಜೇನ್ಗೂಡು ಕಾನದೆ ಇರು ಅವೇ ಆ ಕೆಂಪು ಕಲರ್ದ ಜೇನ್ಗೂಡು ತಿಂದು ನೋಡು. ನಾವು ಸಣ್ಣ ಇರುವಾಗ ಎಷ್ಟು ಕೃಷ್ಣ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಯಾರು ಹೆಂಗ್ ಚಾಕ್ಲೇಟ್ ಇದಾನೆ. ಚಾಕ್ಲೇಟ್ ನೋಡಲ್ಲ ಉಪ್ಪನ ಪಪ್ಪ ಕನವಿರುತ್ತೆ ಪೋತೇರು ಇದ್ದ ಹೆಂಗು ಚಾಕ್ಲೇಟ್ ಉಂಡದಲ್ಲ. ನಂಗೆ ಒಂದು ಕೊಡು ಕೃಷ್ಣ. ಗೊತ್ತಿಲ್ಲ ಕೃಷ್ಣ ಒಂದು ಕೊಟ್ಟು. ಇತ್ತಕ್ಕ ಹೋಗ್ಲಿಲ್ಲ. ನಿಂಗೆ ಗೊತ್ತು ಹೇಗೆ ಇತ್ತು ಓವರಾಲ್ ಸುಲಭ ಇತ್ತಾ? ಗುಡು ತಂದಿದ್ದು ತೋಜಲ್ಲ ಕೊರಗಿಡೆ ವಿಡಿಯೋ ಅನ್ಪೇರ ಒಕ್ಕನಿಕ್ಕೆ ಕೊರ್ಪೆ ಕುದಿಸಿ. ಇದು ನಾವು ಸಣ್ಣ ಇರುವಾಗ ಎಷ್ಟು ತಿಂತ ಇದ್ವಿ. ನಂಗೆ ಒಂದು ಕಡುಗೆ ಇಷ್ಟ. ಡ್ರೆಸ್ ತೆಗಿ. ನಾವು ಅವಾಗ ಒಂದು ವಿಡಿಯೋ ಮಾಡಿದ್ದು, ನಾನು ತಪ್ಪಿ ಹೇಳಿದ್ದು ಮಾರ್ರೆ ಫಿಲ್ಮಿಗೆ ಹೋಗಿದ್ದೆ ಅಂತ ಅಷ್ಟೇ. ಒಂದು ಇಲ್ಲಿ ಭೂಕಂಪ ಆಯ್ತು ಅದು ವಿಡಿಯೋ ಮಾಡಿದೆ. ಅದು ಹಿಡಿದಾಯ್ತು ಅನಿದೆಂತ ಬೈಗುಳ ನನಗೆ ದೇವ್ರೆ ನೋಡ್ಬೇಕಿತ್ತು ನೀವು ಎಲ್ಲ ಆಯ್ತಾ ಇದ ಮಾಡಿ ತೋರಿಸಿ ಅಂತೆಲ್ಲ ಹೇಳಿದ್ಲು ಅವಳು. ನೀವ್ ಎಲ್ಲಿಗೆ ಕರ್ಕೊಂಡು ಹೋಗಲ್ಲ, ನಾನು ಇರುವಾಗ ಎಲ್ಲಿಗೆ ಕರ್ಕೊಂಡು ಹೋಗಲ್ಲ ನೀವು. ನಾನು ಬರ್ಬಾರ್ದು ಅಂತಾನೆ ನೀವು ಹೋಗುದು ಎಲ್ಲ ಕಡೆ. ನಾನು ಬರುವುದು ಇಷ್ಟವೇ ಇಲ್ಲ. ಅಯ್ಯೋ ದೇವ್ರೆ ಜನ ಬೋರ್ಡ್ ಬಿಡುದು ನಾನು ಇಷ್ಟೇ ಹೇಳಿದ್ದು. ನೀವು ಎಂತ ನನ್ನನ್ನ ಬಿಟ್ಟು ಹೋಗುದು ಅಷ್ಟೆಲ್ಲ ಹೇಳಿಲ್ಲ ಹಾಗೆ ಹೇಳಿದ್ದು. ಇದ್ದ ದೆವ್ವ ಎಲ್ಲ ಮೇಲ್ಗಡೆ ಬಂದಿತ್ತು. ಜಾಸ್ತಿ ಆಗಿತ್ತು ಅವಳದು. ನನಗೆ ಯಾಕೆ ಹೋದೆ ಅಂತ ಬೋಡಿದೆ ಅನ್ಸುತ್ತೆ. ಮುಖದಲ್ಲಿ ನೋಡಿ ಎಷ್ಟು ಪಿಂಪಲ್. ನನ್ನಂತ ಪಾಪದ ಅಮ್ಮ ಆಗಿದ್ದಕ್ಕೆ ಇದ್ದೇನೆ. ಪಾಪದ ಅಮ್ಮ ಪಾಪ ಕೃಷ್ಣ ಅಮ್ಮ ಪಾಪ ಅಂಚ ಹಾಕಂದ್ರೆ ಹಾಗೆ ಹೊಡಿಲಿಲ್ಲ ಆದ್ರೆ ಮಕ್ಳು ಉದ್ದಾರ ಆಗುದು ಬೇಡ ಅಲ್ಲ. ಅಪರೂಪಕ್ಕೆ ಒಂದಾದ್ರೂ ಪೆಟ್ಟು ಬೀಳ್ಬೇಕು. ಗೊಬ್ಬರದಾದ್ರೆ ಎದ್ದಕ್ಕೆ ಬೇಕು. ಹಿಂಗೆ ಯಾವಾಗ್ಲೂ ಹೊಡಿತಾರೆ. ಯಾರಿಗೆ ಗುಡ್ದಾಯ್ತು ಅವಳಿಗೆ ಹೊಡಿಯುವುದಿಲ್ಲ. ಟಿವಿ ನೋಡ್ತಿರುವಾಗ ಅವಳು ಕೂತಿದ್ಲಲ್ಲ, ನೀವು ಫ್ರಿಡ್ಜ್ ಇದ್ದ ಆಚೆಯಾಗಿ ಈಚೆ ಬರುವಾಗ ನೋಡುವಾಗ ಇವಳು ಟಿವಿ ನೋಡ್ತಿದ್ದಲ್ಲ. ಬುಕ್ಕ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿ ಟಿಪ್ಪು ಟಿಪ್ಪು ಅಂತ ಹೊಡೆದದ್ದು. ಆಗ ನನ್ನಷ್ಟಿಗೆ ನಾನು ಹೀಗೆ ನಿಂತಿದೆ. ಬಂದ್ರು ಒಂದು ಅಂಗಿಯಲ್ಲಿ ಒಬ್ಬೋ ಒಂದು ಓಡಿದ್ರು. ತಮಾಷೆಗೆ ಅದ ಅವಳಿಗೆ ಉಂಟಲ್ಲ ಬಾಡ ಇದ್ದವಂಗ ನಾನಿವತ್ತು ಬೇಗ ಸ್ನಾನ ಮಾಡಿದ್ವಿ. ಯಾರು ಬಿ ಶೆಟ್ಟಿ? ಬಿಸಿನೀರು ಬೆಂಕಿ ಹಾಕ್ಲಿಲ್ಲ. ನಾನು ಬೇಡ ಅಂತ ಹೇಳಿದೆ. ಈಗ ನೋಡುವಾಗ ನೀರು ಚೌಲಿ ನೀರಲ್ಲೇ ಸ್ನಾನ ಮಾಡಿ. ಅಮ್ಮ ಮನೆ ನೋಡಿ ಮಕ್ಕಳಿದ್ದ ಮನೆ ಹೀಗೆ
ಅದು ದೊಡ್ಡ ಮಕ್ಕಳಿದ್ದ ಮನೆ ಅಂತೂ ನೋಡಿ, ಇರುವುದು ಒಂದು ಸಣ್ಣ ಮಗು. ಗೈಸ್ ನಂಗೆ ಸ್ವಲ್ಪ ಕೆಲಸ ಉಂಟು, ಮಾಡಿ ಬರುವ. ಪರೀಕ್ಷೆಯ ಮಕ್ಕಳಾಗೆ ಕಾಣ್ತಾರೆ ಇವರು. ಕೃಷ್ಣ ಮಾಡಿದ ಬನಾನ ನೋಡಿ ಎಷ್ಟು ಚಂದ ಉಂಟು. ಶುಭ ಸಂಜೆ ಎಲ್ರಿಗೂ. ನಾವಿವಾಗ ಗಂಟು ಮುಟ್ಟೆ ಎತ್ಕೊಂಡು ಊರು ಬಿಡ್ತಾ ಇದ್ದೇವೆ. ಬಾರ ಊರು ಬಿಡ್ಲಿಕ್ಕೆ ಬಾ. ನಾನು ಹಿತ್ತಾನಿ 3 ಜನ ಊರು ಬಿಡಿದ್ರು ನೋಡಿ ಗಂಟು ಮುಟ್ಟೆ. ಅದಿಲ್ಲ ಎಂತ ಇಲ್ಲ, ಅದು ಹನಿದು ಕೆಲವೊಂದು ಡ್ರೆಸ್ ಇತ್ತು, ಇದು ಅವಳದು ಸ್ಟಿಚ್ಗೆ ಕೆಲವೊಂದು ಹರಿದೋಗಿದೆ. ಮತ್ತೆ ಅದು ಉಂಟಲ್ಲ, ಅದು ನಾನು ಹೇಳಿದೆ ಅಲ್ಲ ಕೆಲಸಕ್ಕೆ 2 ಮಕ್ಕಳು ಬಂದಿದ್ದಾರೆ ಅಂತ, ಅವರಿಗೆ ಕೊಡುವಂತ ಹನಿದು ಅವಳು 1-2 ಸಲ ಹಾಕಿದಷ್ಟು ಒಳ್ಳೊಳ್ಳೆ ಡ್ರೆಸ್ಸು ಹಾಗೆ ಉಂಟು. ಮಕ್ಕಳಿಗೆ ಕೊಟ್ಟರೆ ಅವರಿಗೆ ಅದು ಯೂಸ್ ಆಗ್ತದಲ್ಲ. ಇವತ್ತು ತೋರಿಸ್ತೇನೆ ಮಕ್ಕಳನ್ನು, ಅವರದ್ದು ಒಳ್ಳೆ ಕತೆ ಉಂಟು, ಮತ್ತೆ ಹೇಳ್ತೇನೆ ನಿಮ್ಗೆ. ನಮ್ಗೆ ನೆಗಡಿ ಸಾಕು. ವ್ಯೂ ನೋಡಿ, ಕಾಶವೆಲ್ಲ 100 ಬಣ್ಣ ಕಂಡ ಖುಷಿ. ದಾಸು ನೋಡಿ ನಮ್ಮನ್ನು ಕಾಯ್ಲಿಕ್ಕೆ ಬರುದು. ಹೋಗು ಬಾರ ಇಚ್ಛೆ ಬಾರ ಬಾ. ಅವರು ಟೈಲರ್ ಹತ್ರ ಕೊಟ್ಟು ಬರ್ತಾ ಇರ್ತಾರೆ, ಹಾಗೆ ನಾನು ಮೆಲ್ಲ ಹೋಗ್ತಾ ಇರ್ತೇನೆ ಅಲ್ಲಿ ತನಕ. ಅದೇ ಕೇರಳದ ಮನೆ ಉಂಟಲ್ಲ ಅಲ್ಲಿಗೆ ಬಂದಿರುದು ವರ್ಕಿಗೆ. ಮಾರೈತಿ ಅವಳಿಗೆ ಡ್ರೆಸ್ ಕೊಡುವಾಗ ಅವಳು ಇರ್ಬೇಕಂತೆ ಮಕ್ಕಳನ್ನು ನೋಡ್ಲಿಕ್ಕೆ, ಹಾಗಾಗಿ ಸ್ಟೋರಿ ಅಲ್ಲಿ ಹೇಳುವ. ಹೋಗುವ ಈಗ. ಎಲ್ಲ ಇದ್ದಾರೆ, ಯಾರು ಊಟ ಹೋಗ್ಲಿಕ್ಕಿರ್ಬೋದು, ಅವರಿಗೆ ತಿಳ್ಕೊಳ್ತಾರೆ ಇವ್ರದ್ದು ಎಲ್ಲಿಗೆ ಗಂಟು ಮುಟ್ಟೆ ಅಂತ. ಶೈ ಆಗ್ತಾ ಉಂಟು ಅಲ್ಲಿ ನೋಡಿ, ಎಷ್ಟು ಜನ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾನು ಅದಕ್ಕೆ ಸ್ಕೂಟಿ ಬಿಡ್ಲಿಕ್ಕೆ ನಂಗೆ ನಾಚಿಕೆ ಆಗುದು. ಸಂಜೆ ಎಲ್ರು ಇರ್ತಾರಲ್ಲ. ಇವ್ರು ಇವತ್ತು ಮೂವಿಗೆ ಹೋಗಿದ್ದಂತೆ, ಇವರದ್ದು ಚಾನ್ಸ್ 100 ರೂಪಾಯಿಲಿ ನೋಡಿ ಬಂದ್ರು. ಇವತ್ತು ಫ್ರೀ ಅಲ್ಲ, 100 ರೂಪಾಯಿ ಕಟ್. ಅಂತಾರಾಷ್ಟ್ರೀಯ ಫಿಲ್ಮ್ ಎಂಚಿನ ಚಲನಚಿತ್ರ ದಿನ ಅಂತೆ. ನಾವು ನಿನ್ನೆ 200 ರೂಪಾಯಿ ಧರ್ಮಕ್ಕೆ ಕೊಟ್ಟಿದ್ದು. ಈದ್ ಬರ್ತು ಎಂಚಿನ ಅಂತೆ. ಇಷ್ಟೊತ್ತು ಎಂತ ಮಾಡಿದ್ದು? ಪತನು ನಮ್ಮ ಜವನೇರು ನೋಡಿ ಆಟ ಆಡುದು. ಹೋಮ್ ಟೂರ್ ಇಷ್ಟು ನೋಡಿದ್ದಾರೆ ಸರ್. ಇಲ್ಲೇ ಇರುದು ನೋಡಿ ಅವ್ರ ಮಕ್ಕಳು ಅತ್ತೆ ಮನೆಯಲ್ಲಿ. ಪರವಾಗಿಲ್ಲ ಕಡೆ ಕೊರನ್. ಓ ದೀಪು ಕೆಲ್ಸ ಆಯ್ತಾ? ಕೆಲ್ಸ ಮಾಡಿ ಬಾ. ಆವಾಗಲೇ ನಾನು ನಿಮಗೊಂದು ಮಕ್ಕಳ ಬಗ್ಗೆ ಒಂದು ಗಮ್ಮತ್ತುಂಟು ಅಂತ ಹೇಳಿದೆ ಅಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ನಿಮ್ಮ ಹತ್ರ ಹೇಳಿದ್ದೆ ಇದರಲ್ಲಿ ಒಬ್ಬಳಿಗೆ 17 ವರ್ಷ, ಒಬ್ಬಳಿಗೆ ಹನಿಯ ಕ್ಲಾಸು ಅಂತ. ಆ್ಯಕ್ಚುಲಿ ಅವರಿಬ್ಬರು ಟ್ವಿನ್ಸ್ ಆಯಿತಾ. ಅವರಿಗೆ ಮೊನ್ನೆ ನಾಡ್ದು ನವೆಂಬರ್ಗೋ ಏನೋ 17 ತುಂಬಿ 18ಕ್ಕೆ ಬೀಳುತ್ತಂತೆ, ಅಕ್ಟೋಬರ್ಗೋ ಏನೋ. ನಂಗೆ ಗೊತ್ತಿರಲಿಲ್ಲ. ನಾನು ಕೇಳುವಾಗ ದೊಡ್ಡವಳು 17 ವರ್ಷ, ಸಣ್ಣವಳು ನನಗೆ 14 ವರ್ಷ ಅಂತ ಹೇಳಿದ್ಲು. ಮೊನ್ನೆ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಕೇಳಿ ತಿಳ್ಕೊಳ್ಳುವಾಗ ಅವ್ರು ಹೇಳಿದ್ರು, ಇಲ್ಲ ಅಮ್ಮ ಅವರಿಬ್ಬರು ಟ್ವಿನ್ಸ್, ನಾಡ್ದಿಗೆ 17 ತುಂಬಿ 18ಕ್ಕೆ ಬೀಳುತ್ತೆ ಅಂತ. ಆಮೇಲೆ ನಾನು ದೀಪ ಹತ್ರ ಕೇಳಿದೆ, ಸಣ್ಣವಳು ದೀಪ, ಏನು ದೀಪ ನೀನು ಮೊನ್ನೆ 14 ವರ್ಷ ಅಂದೆ, ನೀವಿಬ್ಬರು ಟ್ವಿನ್ಸ್ ಅಂತ. ಇಲ್ಲ ಅಕ್ಕ ನೀವು ಯಾವಾಗ ಕೇಳಿದ್ರಿ ಅಂತ ಹೇಳಿದ್ರು. ಮೋಸ್ಟ್ಲಿ ಅವ್ರಿಗೆ ಕೇಳಲಿಲ್ಲ ಅನ್ಸುತ್ತೆ, ಹಾಗಾಗಿ ಅವರಿಗೂ ಕನ್ಫ್ಯೂಸ್ ಆಯಿತು, ನನಗೂ ಕನ್ಫ್ಯೂಸ್ ಆಯಿತು. ಸೊ ಇಬ್ಬರು ಮಕ್ಕಳಿಗೂ 18 ವರ್ಷ ತುಂಬಿದೆ, 17 ವರ್ಷ ನಾಡಿಗೆ ತುಂಬುತ್ತೆ. ಬಟ್ ನೋಡೋಕೆ ಮಾತ್ರ ಇನ್ನೂ ಸಣ್ಣ ಮಕ್ಕಳ ಥರನೇ ಇದ್ದಾರೆ ಅವರು. ಅವ್ರಿಗೆ 17 ವರ್ಷ ಅಂತ ಗೊತ್ತೇ ಆಗಲ್ಲ. ಹಾಗಾಗಿ ಹನಿ ಡ್ರೆಸ್ ತುಂಬ ಇತ್ತು. ಯಾಕಂದರೆ ಅವಳು ನಿಮಗೆ ಗೊತ್ತು, ಇವಾಗ ಸ್ಕೂಲಿಗೆ ಹೋಗುವಾಗ ಹೊರಗಡೆ ಎಲ್ಲ ಹೋಗೋದು ಕಡಿಮೆ. ಹೊಸ ಡ್ರೆಸ್ ತೆಗೊಂಡು ಬಂದರೂ 1 ವರ್ಷಕ್ಕೆ ಹನಿ ದೊಡ್ಡವಳಾಗ್ತಾಳೆ. ಹಾಗಾಗಿ ಹೊಸ ಡ್ರೆಸ್ ಹಾಗೆ ಇರುತ್ತೆ ಅವಳದು. ಅದನ್ನ ನನಗೆ ಎಸೆಯೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ತುಂಬ ಒಳ್ಳೆ ಡ್ರೆಸ್ಗಳಿದ್ವು, ಹಾಗಾಗಿ ಮಕ್ಕಳಿಗೆ ಕೊಡೋಣ ಅಂತ ತಂದುಕೊಟ್ಟೆ. ಯಾಕಂದರೆ ಅವರು ಕೆಲಸಕ್ಕೆ ಹೋಗುವಾಗಲೂ ಅವ್ರಿಗೆ ಯೂಸ್ ಆಗುತ್ತೆ. ಬಟ್ ಮಕ್ಕಳು ಎಷ್ಟು ಮುದ್ದಾಗಿದ್ರು ಅಂದರೆ, ಅವ್ರನ್ನ ಏನಾದರೂ ಚೆನ್ನಾಗಿ ರೆಡಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾರೆ ಇಬ್ಬರು. ಕೂದಲೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹಾಗೆ ಸಣ್ಣವಳಂತೂ ತುಂಬ ಪೋಖ್ರಿ, ತುಂಬ ಮಾತಾಡ್ತಾಳೆ. 1 ಗಂಟೆಯ ಡಿಫ್ರೆನ್ಸ್ ಅಷ್ಟೇ ಅವರಿಗೆ. ಇನ್ನೂ ಕೆಲವು ಬಟ್ಟೆಗಳಿತ್ತು, ಬಟ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ಅವ್ರಿಗೆ ಸ್ವಲ್ಪ ಸಣ್ಣದಾಗ್ತಿತ್ತು. ಹಾಗಾಗಿ ಅದನ್ನ ಹಾಗೆ ಇಟ್ಟಿದ್ದೀನಿ, ನನ್ನ ತಂಗಿ ಮಗಳಿಗೆ ಆಗುತ್ತೆ ಅಂತ. ಮಕ್ಕಳಿಗೆ ತುಂಬ ಖುಷಿ ಆಯಿತು ಡ್ರೆಸ್ ಕೊಟ್ಟಿದ್ದು. ನನಗೆ ಈ ಮಕ್ಕಳನ್ನ ನೋಡುವಾಗ ಪಾಪ ಅಂತ ಕೂಡ ಅನಿಸುತ್ತೆ. ಒಮ್ಮೊಮ್ಮೆ ಮನೆ ಹತ್ರ ಬಂದಾಗ ತಿಂಡಿ ಎಲ್ಲ ಕೊಡ್ತೀನಿ. ಅಂದರೆ ನಮ್ಮ ಮಕ್ಕಳನ್ನ ನೋಡಿದಾಗೆ ಆಗುತ್ತೆ, ಇಷ್ಟು ಸಣ್ಣ ಪ್ರಾಯಕ್ಕೆ ಎಷ್ಟೆಲ್ಲ ಕೆಲಸ ಮಾಡ್ತಾರಲ್ಲ ಮಕ್ಕಳು ಅಂತ. ಅಂದರೆ ಅವ್ರ ಕಡೆ ಎಲ್ಲ ಹಾಗೆ ಇರುತ್ತೆ, ನಮ್ಮ ಕಡೆ ಸ್ವಲ್ಪ ಚೇಂಜ್ ಇರುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಯಶೋಧ ಅಂತ. ಹೇಳಿ ದೀಪು, ಅವಳು ದಿವ್ಯ. ಇದು ಬಜಾರಿ ಅಲ್ಲ, ಇದು ಬಜಾರಿ, ಅದು ಪಾಪ. ಅದಂಗೆ ದೊಡ್ಡದು ಪಾಪ, ಸಣ್ಣದು ಜೋರು ಅಲ್ಲ ದಿವ್ಯಾ.
ಅಂದ ಮಲ್ಲ ಇತ್ತೇನು ಪಾಡು ಜಲ ಹನೀನ 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 ಅಲ್ಲಿ ಪಾಡು ಜಲ ಅತ್ತ ಮೊಕ್ಕಲ ಅಂಡಲ್ಲ ಪಾಡಾಡಂದು ಚೋಕ್ಲೆಗೆ ಹಾಕೊಂಡೆ ಅಲ್ಬಾರಿ ಸರ್ ಅಲ್ಬಾರಿ ಸರ್ ಎಕ್ಕಡಂಜಿ ಕೊರಿಯೆ ಚಕನತ್ತನ ಅವೆ ಕಡೆ ಕೊರ್ನಯ್ಯ ಪ್ಲಂಗರ್ ಬ್ಲೌಸ್ ಆಲೆ ಕೊರಿಯಾನೆ ನಾನಿಲ್ಲಿ ಕನ್ನಡಿ ನೋಡಿ ಯಾರು ಹೋಗ್ತಿರೋದು ಅಂತ ನೋಡುವಾಗ ನಾನೇ ಗೈಸ್ ನಾಳೆ ನಮ್ಗೆ ಹೋಮ್ ಟೂರ್ ಮಾಡ್ಲಿಕ್ಕೆ ಉಂಟು. ಒಳ್ಳೆ ತಮಾಷೆ ಮಕ್ಕಳದು ನೆಗಡಿ ನೆಗಡಿ ಸಾಕು ಇಬ್ರು ಗಲಾಟೆ ದಾಲ ಮುಡ್ಚಿ ಹೆಂಗ ಪೂರ ಬರ್ದು ಹೊತ್ತನ ದಾಲ ಮುಡ್ಚಿ ಮುಡ್ಚಿ ಹೆಂಗ್ ಕೊಡ್ಚಿ ದಾದ ಪನೋಡ್ ದಾದೆ ಕಜಿಪ ಅಂತ ಲತ್ತಂಡೆಗೆ ಎತ್ತ ಹನಿ ನೋಡಿ ಎಷ್ಟು ತರಕಾರಿ ಅದು ಕೂಡ ಬಿಡುದಿಲ್ಲ. ತಿನ್ನು ಅದೇ ಜಾಸ್ತಿ ಅನ್ನಕ್ಕಿಂತ ಜಾಸ್ತಿ ತರಕಾರಿ ಉಂಟು. ಎಲ್ರು ಹೇಳುದು ಹನಿ ಚೈಂಟು ಆಗಿದ್ದಾಳೆ ಸಪ್ರು ಆಗಿದ್ದಾಳಂತೆ. ತರಕಾರಿ ತಿಂದ್ರೆ ಅಲ್ಲ ದಪ್ಪ ಆಗುದು. ಹಿತ ನೋಡು ತರಕಾರಿ ಎಷ್ಟು ಹಾಕೊಂಡಿದ್ದಾಳೆ. ಶಾಲೆಯಿಂದ ಬಂದು ಮುಚ್ಚರ್ ಜೊತೆ ಪಲ್ಯ ತಿನ್ನುವುದಿಲ್ಲ. ಎಲ್ಲರೂ ಇವತ್ತು ಅನುಬಂಧ ಅವಾರ್ಡ್ಸ್ ನೋಡ್ತಾ ಇದ್ದಾರೆ ಕೂತ್ಕೊಂಡು. ನಾಳೆ ಇನ್ನು ಹಿತ ಫುಲ್ ಇವತ್ತು ಆಮ್ಲೆಟ್ ತಗೊಂಡಿಲ್ಲ ಅವಳಿಗೆ. ನಾಳೆ ಸಂಕಷ್ಟಿ ಹಿಡಿತಾಳೆ. ನಾಳೆ ಉಪವಾಸ ಇತ್ತನಿಗೆ ಅಲ್ಲ ಇತ್ತಾ. ಒಳ್ಳೆ ಹುಡುಗಿ ನೋಡಿ. ಬೇಗ ನಾನು 7:45 ಊಟ ಮಾಡಿದೆ. ಹೀಗೆ ಹೊಟ್ಟೆ ಹಸಿಯುವುದಿಲ್ಲ. ಅವೇ ಬನ್ಯಾನು ನಾವು ನಿನ್ನೆ ಮೂವಿ ನೋಡ್ಕೊಂಡು ಬಂದ್ವಲ್ಲ ಮಾನಸಿ ಅವರದ್ದು. ಇವತ್ತಿದ್ದಾರೆ ಕಳ್ಜಿಗದಲ್ಲಿ ಟೀಚರ್ ಕ್ಯಾರೆಕ್ಟರ್. ಪಂಡ ನೆಗಳದು ಕಾಮಿಡಿ ವಿದೂಷಕ ಅಂದ್ರೆ